ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಮೊದಲ ಪತ್ನಿ ಸತಿಯ ಬಗ್ಗೆ ಇರುವಂತಹ ದಂತಕಥೆಯ ಬಗ್ಗೆ ನೋಡೋಣ. ಹಾಗೂ ಆಕೆ ಏಕೆ ಆತ್ಮಾಹುತಿ ಮಾಡಿಕೊಂಡಳು ಅಂತ ಕೂಡ ನೋಡೋಣ. ಹಾಗೂ ಶಿವನು ಏಕೆ ದಕ್ಷನ ಯಜ್ಞವನ್ನು ನಾಶ ಮಾಡಿದನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹಾಗೂ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಿ. ದಾಕ್ಷಾಯಿಣಿ ಎಂದು ಕರೆಯಲ್ಪಡುವ ಸತಿ ಹಿಂದೂ ಪುರಾಣಗಳಲ್ಲಿ ಮೂಲ ಪುರುಷರಲ್ಲಿ ಒಬ್ಬರಾದ ದಕ್ಷ ಪ್ರಜಾಪತಿಯ ಮಗಳು. ದಕ್ಷನು ಒಬ್ಬ ಪ್ರಬಲ ರಾಜ ಮತ್ತು ವಿಷ್ಣುವಿನ ಕಟ್ಟ ಅನುಯಾಯಿಯಾಗಿದ್ದನು. ಆದಾಗ್ಯೂ ಸತಿಯು ಶಿವನ ಕಟ್ಟಾಭಕ್ತಿಯಾಗಿದ್ದಳು ಮತ್ತು ಅವಳ ಹೃದಯವು ಅವನಿಗಾಗಿ ಹಾತೊರೆಯುತ್ತಿತ್ತು. ತನ್ನ ತಂದೆಯ ಅಸಮ್ಮತಿಯ ಹೊರತಾಗಿಯೂ ಸತಿಯು ಶಿವನ ಅನುಗ್ರಹವನ್ನು ಗಳಿಸಲು ಕಠಿಣ ತಪಸ್ಸು ಮಾಡಿದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಮತ್ತು ಅವರು ವಿವಾಹವಾದರು. ದಕ್ಷನು ತನ್ನ ಮಗಳನ್ನು ಶಿವನೊಂದಿಗೆ ಮದುವೆಯಾಗುವುದನ್ನು ಎಂದಿಗೂ ಅನುಮೋದಿಸಲಿಲ್ಲ. ಶಿವನನ್ನು ಒಬ್ಬ ತಪಸ್ವಿ, ಸಾಮಾಜಿಕ ರೂಢಿಗಳು ಮತ್ತು ಶಿಷ್ಟಾಚಾರಗಳ ಬಗ್ಗೆ ಅಸಡ್ಡೆ ಹೊಂದಿರುವ ಮತ್ತು ತನ್ನ ಪ್ರತಿಷ್ಠಿತ ವಂಶಾವಳಿಗೆ ಅನರ್ಹನೆಂದು ಅವನನ್ನು ಪರಿಗಣಿಸಿದನು. ದಕ್ಷನಿಗೆ ಶಿವನ ಬಗ್ಗೆ ಅಸಮ್ಮತಿ ಎಷ್ಟು ಆಳವಾಗಿತ್ತೆಂದರೆ ಅವನು ಅವನ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ದನು. ತನ್ನ ಶಕ್ತಿ ಮತ್ತು ಪ್ರತಿಷ್ಠೆಯನ್ನು ಪ್ರತಿಪಾದಿಸಲು ದಕ್ಷನು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು ಮತ್ತು ಶಿವ ಮತ್ತು ಸತಿಯನ್ನು ಹೊರತುಪಡಿಸಿ ಎಲ್ಲ ದೇವತೆಗಳು, ಋಷಿಗಳು ಮತ್ತು ರಾಜರನ್ನು ಆಹ್ವಾನಿಸಿದನು. ಅವಮಾನದ ಬಗ್ಗೆ ಅರಿವಿಲ್ಲದ ಸತಿ ಯಜ್ಞದ ಬಗ್ಗೆ ತಿಳಿದುಕೊಂಡು ತನ್ನ ತಂದೆಯೊಂದಿಗೆ ರಾಜಿ ಮಾಡಿಕೊಳ್ಳಲು ಇದು ಒಂದು ಅವಕಾಶ ಎಂದು ಆಶಿಸುತ್ತಾ ಸಮಾರಂಭಕ್ಕೆ ಹಾಜರಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಅವಳು ಎದುರಿಸಬಹುದಾದ ಅವಮಾನವನ್ನು ಮೊದಲೇ ತಿಳಿದಿದ್ದ ಶಿವನು ಅದರ ವಿರುದ್ಧ ಸಲಹೆ ನೀಡಿದನು. ಆದರೆ ಮಗಳ ಆಶಯ ಮತ್ತು ಕರ್ತವ್ಯದಿಂದ ಪ್ರೇರೇಪಿಸಲ್ಪಟ್ಟ ಸತಿ ಹೋಗುವುದನ್ನು ಒತ್ತಾಯಿಸಿದಳು. ತನ್ನ ತಂದೆಯ ಅರಮನೆಗೆ ಬಂದ ಕೂಡಲೇ ಸತಿಗೆ ತಿರಸ್ಕಾರ ಮತ್ತು ಅಗೌರವ ಎದುರಾಗಿತ್ತು. ದಕ್ಷನು ಶಿವನನ್ನು ಬಹಿರಂಗವಾಗಿ ಅವಮಾನಿಸಿದನು, ಅವನನ್ನು ಹೆಸರುಗಳಿಂದ ಕರೆದನು ಮತ್ತು ತನ್ನ ಮಗಳನ್ನು ತನ್ನ ಮದುವೆಗಾಗಿ ಕೀಳಾಗಿ ನೋಡಿದನು. ತನ್ನ ಪ್ರಿಯತಮೆಯ ಅವಮಾನ ಮತ್ತು ಅವಳ ಭಕ್ತಿಯ ನಿರ್ಲಕ್ಷ್ಯವನ್ನು ಸಹಿಸಲಾಗದೆ ಸತಿಯ ದುಃಖ ಮತ್ತು ಕೋಪವು ಉತ್ತುಂಗಕ್ಕೆ ಏರಿತು. ತನ್ನ ಪತಿಗೆ ಮತ್ತು ತನಗೆ ತೋರಿದ ಅಗೌರವವನ್ನು ಪ್ರತಿಭಟಿಸಲು ಹತಾಶ ಕೃತ್ಯವೆಸಗಿದ ಸತಿ ತನ್ನ ಯೋಗ ಶಕ್ತಿಗಳನ್ನು ಬಳಸಿಕೊಂಡು ಆತ್ಮಾಹುತಿ ಮಾಡಿಕೊಂಡಳು. ತನ್ನ ಸ್ವಂತ ತಂದೆಯಿಂದ ತನಗೆ ಉಂಟಾದ ಅವಮಾನವನ್ನು ಇನ್ನು ಮುಂದೆ ಸಹಿಸಲು ಸಾಧ್ಯವಿಲ್ಲ ಎಂದು ಘೋಷಿಸಿದಳು. ಅವಳ ಸಾವು ಘಟನೆಗಳಲ್ಲಿ ಒಂದು ದುರಂತದ ತಿರುವು ನೀಡಿತು. ಸತಿ ಸಾವಿನ ಸುದ್ದಿ ಶಿವನಿಗೆ ತಲುಪಿದಾಗ ಅವನ ದುಃಖ ಮತ್ತು ಕೋಪಕ್ಕೆ ಮಿತಿಯೇ ಇರಲಿಲ್ಲ. ಕೋಪಗೊಂಡ ಅವನು ತನ್ನ ಜಟಿಲ ಕೂದಲಿನ ಬೀಗವನ್ನು ಹರಿದುಕೊಂಡು ಸತಿಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿಸಿದನು. ದಕ್ಷನ ಯಜ್ಞಕ್ಕೆ ಹೋಗಿ ಕಣ್ಣಿಗೆ ಕಾಣುವ ಎಲ್ಲವನ್ನೂ ನಾಶ ಮಾಡಲು ಅವರಿಗೆ ಆದೇಶಿಸಿದನು. ವೀರಭದ್ರ ಮತ್ತು ಭದ್ರಕಾಳಿ ಶಿವಗಣ ಸೈನ್ಯದೊಂದಿಗೆ ಯಜ್ಞದ ಮೇಲೆ ಇಳಿದು ವಿನಾಶವನ್ನುಂಟು ಮಾಡಿದರು. ಅವರು ಯಜ್ಞದ ಬಲಿಪೀಠವನ್ನು ನಾಶಪಡಿಸಿದರು. ದಕ್ಷನನ್ನು ರಕ್ಷಿಸಲು ಪ್ರಯತ್ನಿಸಿದ ದೇವತೆಗಳನ್ನು ಸೋಲಿಸಿದರು ಮತ್ತು ಅಂತಿಮವಾಗಿ ದಕ್ಷನ ಶಿರಚ್ಛೇದ ಮಾಡಿದರು. ವಿನಾಶವು ಪೂರ್ಣಗೊಂಡಿತು ಮತ್ತು ಯಜ್ಞವು ನಾಶವಾಯಿತು. ಪರಿಸ್ಥಿತಿಯ ಗಂಭೀರನ್ನು ಅರಿತ ದೇವತೆಗಳು ಶಿವನ ಕೋಪವನ್ನು ಶಮನಗೊಳಿಸಲು ಬ್ರಹ್ಮ ಮತ್ತು ವಿಷ್ಣುವಿನ ಬಳಿಗೆ ಹೋದರು. ಅವರು ಶಿವನನ್ನು ಸ್ತುತಿಸಿ ಸಮಾಧಾನಪಡಿಸಿದರು. ಆತನನ್ನು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸುವಂತೆ ಕೇಳಿಕೊಂಡರು. ಶಿವನು ಇನ್ನೂ ದುಃಖಿಸುತ್ತಿದ್ದರೂ ಕರುಣಾಮಯಿಯಾಗಿದ್ದನು ಮತ್ತು ಅವರ ಮನವಿಗೆ ಒಪ್ಪಿದನು. ಅವನು ದಕ್ಷನನ್ನು ಮತ್ತೆ ಬದುಕಿಸಿದನು, ಆದರೆ ಅವನ ದುರಹಂಕಾರ ಮತ್ತು ಅಗೌರವದ ಜ್ಞಾಪನೆಯಾಗಿ ಆಡಿನ ತಲೆಯೊಂದಿಗೆ ಬದುಕಿಸಿದನು. ಈಗ ವಿನಮ್ರವಾಗಿ ಪಶ್ಚಾತ್ತಾಪಪಟ್ಟ ದಕ್ಷನು
ಶಿವನಿಗೆ ನಮಸ್ಕರಿಸಿ ಅವನ ಶ್ರೇಷ್ಠತೆಯನ್ನು ಒಪ್ಪಿಕೊಂಡನು. ಯಜ್ಞವು ಅಂತಿಮವಾಗಿ ಶಿವನ ಆಶೀರ್ವಾದದೊಂದಿಗೆ ಪೂರ್ಣಗೊಂಡಿತು. ಇವಾಗ ಈ ಕಥೆಯ ಮಹತ್ವ ಏನು ಅಂತ ನೋಡೋಣ ಬನ್ನಿ. ಸತಿ ಮತ್ತು ದಕ್ಷ ಯಜ್ಞದ ಕಥೆಯು ಹಲವಾರು ಪ್ರಮುಖ ವಿಷಯಗಳನ್ನು ಒತ್ತಿ ಹೇಳುತ್ತದೆ. ಮೊದಲನೆಯದಾಗಿ ಭಕ್ತಿ ಮತ್ತು ನಿಷ್ಠೆ. ಸತಿಯ ಶಿವನ ಮೇಲಿನ ಅಚಲ ಭಕ್ತಿ ಮತ್ತು ಆಕೆಯ ಅಂತಿಮ ತ್ಯಾಗವು ದೈವಿಕ ದಂಪತಿಗಳ ನಡುವಿನ ಆಳವಾದ ಬಾಂಧವ್ಯವನ್ನು ಎತ್ತಿ ತೋರುತ್ತದೆ. ಎರಡನೆಯದಾಗಿ ಗೌರವ ಮತ್ತು ನಮ್ರತೆ. ಈ ಕಥೆಯು ಸಂಬಂಧಗಳಲ್ಲಿ ನಮ್ರತೆ ಮತ್ತು ಗೌರವದ ಮಹತ್ವವನ್ನು ನೆನಪಿಸುತ್ತದೆ. ದುರಹಂಕಾರ ಮತ್ತು ಅಗೌರವವು ಅವನತಿಗೆ ಕಾರಣವಾಗುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಮೂರನೆಯದಾಗಿ ಶಿವಕರುಣೆ. ಅವನ ಅಪಾರ ಶಕ್ತಿ ಮತ್ತು ಕೋಪದ ಹೊರತಾಗಿಯೂ ದಕ್ಷ ಜೀವನವನ್ನು ಪುನಃಸ್ಥಾಪಿಸಿದಾಗ ಶಿವ ಕರುಣೆ ಮತ್ತು ಕ್ಷಮೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಇದು ಸಮನ್ವಯ ಮತ್ತು ಕ್ಷಮೆಯ ಮಹತ್ವವನ್ನು ಸೂಚಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ಇಂತಹ ಉಪಯುಕ್ತ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.